ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ಮತ್ತು ಅದರ ಆಸುಪಾಸಿನ ಪ್ರದೇಶಗಳಲ್ಲಿ ಪ್ರಮುಖ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲು ಅನುವಾಗುವಂತೆ ದೊಡ್ಡ ಅಧಿಕಾರ ಮತ್ತು ಜವಾಬ್ದಾರಿಗಳು ಸಿಗಲಿ ಎಂದು ನೆರೆದಿದ್ದ ಅಭಿಮಾನಿಗಳು ಹಾರೈಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅದೇ ಅಟ್ಯಾಚ್ಮೆಂಟ್, ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ, ನಮ್ಮ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ದಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸರ್, ನಿಮ್ಮ ಅಭಿಮಾನಿಗಳು ನಿಮ್ಮ ಬರ್ತ್ಡೇ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ಖುಷಿನೇ ನಮ್ಮ ಫ್ರೆಂಡ್ಸು ತುಂಬ ಖುಷಿ ಆಯಿತು. ಎಲ್ರಿಗೂ ನಾನು ಧನ್ಯವಾದಗಳು. ನಿಮ್ಮ ಸ್ನೇಹಿತರು ನಿಮಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತ ತುಂಬ ಬಯಸಿದ್ದಾರೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟ ಆದ ಭಗವಂತ ಇದ್ರು. ನಿಮ್ಮ ಬರ್ತ್ಡೇ ಶುಭ ಕೋರಿದ ಬಗ್ಗೆ ಏನು ಹೇಳಕ್ಕೆ ಈ ದಿನದ ವಿಶೇಷತೆ ನಮ್ಮ ಬನ್ನರಘಟ್ಟ ರಸ್ತೆಯ ಬಿಳೆಕಳ್ಳಿ ಭಾಗದ ಧೀಮಂತ ನಾಯಕ ಹಾಗೂ ಹಲವಾರು ವರ್ಷಗಳಿಂದ ಅವರ ಕುಟುಂಬ ಈ ಭಾಗದಲ್ಲಿ ಜನಸೇವೆಯ ಮಾಡಿಕೊಂಡು ರಾಜಕೀಯದಲ್ಲಿ ಬಲಿಷ್ಠವಾದ ಕುಟುಂಬ ಅಂತ ಹೇಳಬಲ್ಲೆ. BVS ಮಂಜು ಅಣ್ಣನವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸ್ನೇಹಿತರು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರುಗಳು, ಅವರ ಅನುಯಾಯಿಗಳು, ಅವರ ಅಭಿಮಾನಿಗಳು ಎಲ್ಲರೂ ಒಂದು ಹಬ್ಬದ ವಾತಾವರಣವನ್ನು ಇವತ್ತು ಅವರ ಈ ಒಂದು ಕಚೇರಿಯಲ್ಲಿ ಸೃಷ್ಟಿಸಿದ್ದೇವೆ. ಕಾರಣ ಅವರ ಒಂದು ಧೀಮಂತ ವ್ಯಕ್ತಿತ್ವ. ಅವರು ಯುವಕರನ್ನಾಗಲಿ, ಸ್ನೇಹಿತರುಗಳನ್ನಾಗಲಿ, ಅವರ ಹಿತೈಷಿಗಳನ್ನಾಗಲಿ ನಡೆಸಿಕೊಳ್ಳುವಂತಹ ಒಂದು ರೀತಿ ಅವರ ಮೇಲೆ ಅಭಿಮಾನ ಬರಲು ಎಲ್ಲರಿಗೂ ಒಂದು ಕಾರಣ ಆಯಿತು. ನೀವೇ ನೋಡ್ಬೋದು, ಹೂವಿನ ಮಳೆಯನ್ನು ಸುರಿಸಿ ಅವರ ಒಂದು ಹುಟ್ಟುಹಬ್ಬಕ್ಕೆ ನಾವು ವಿಭಿನ್ನವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ನಾನು ಭಗವಂತನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಇದೇ ರೀತಿ ಇನ್ನು 100 ವರ್ಷಗಳ ಕಾಲ ಮಂಜಣ್ಣನವರು ನಮ್ಮ ಮಧ್ಯೆ ಇದ್ದು ಅವರ ಕುಟುಂಬ ಹಾಗೂ ಅವರ ಎಲ್ಲ ಒಂದು ಕಾರ್ಯಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ತೇವೆ. ತಮ್ಮಂದಿರಾಗಿ, ಸ್ನೇಹಿತರಾಗಿ ನಾವೆಲ್ಲ ಅವ್ರ ಜೊತೆ ಇರ್ತೇವೆ. ಮುಂದಿನ ರಾಜಕೀಯ ಭವಿಷ್ಯವನ್ನು ಕೂಡ ಅವ್ರದ್ದು ಬಲಿಷ್ಠವಾಗಿರಲಿ. ಈ ಭಾಗದಲ್ಲಿ GBA ಚುನಾವಣೆಗಳು ಹತ್ತಿರ ಇದೆ. GBAಗೆ ಅವರು ಚುನಾಯಿತರಾಗಿ ನಮ್ಮ ಮಧ್ಯೆ ಒಬ್ಬ ಚುನಾಯಿತ ಸದಸ್ಯನಾಗಿ ಬರಲಿ. ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಮುಂದಿನ ದಿನಗಳಲ್ಲಿ ಭಗವಂತ ಆರೋಗ್ಯ, ಐಶ್ವರ್ಯ, ಸಕಲ ಸವಲತ್ತುಗಳು ಅವರಿಗೂ ಅವರ ಕುಟುಂಬಕ್ಕೂ ದಯಪಾಲಿಸಲಿ ಅಂತ ಈ ಒಂದು ನನ್ನ ಸ್ನೇಹಿತರ ಬಳಗದಿಂದ ನಾನು ಭಗವಂತನ ಬೇಡಿಕೊಳ್ತೇನೆ. ಧನ್ಯವಾದಗಳು. ಅಂದ್ರೆ ಅವರು ಇಷ್ಟು ವರ್ಷ ಏನೋ ಒಂದು ಪೊಸಿಷನ್ ಇಲ್ದಿರ ಸಮಾಜ ಸೇವೆ ಮಾಡ್ಕೊಂಡ್ ಬಂದವ್ರೆ. ಇನ್ಮೇಲೆ ಅವ್ರಿಗೆ GBA ಎಲೆಕ್ಷನ್ ಬರ್ತೈತೆ. ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಎಲ್ಲ ಜನಸಾಮಾನ್ಯರಾಗಿ ಒಂದು ಸೋದರ ಭಾವನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಬೆರೆತಿರುವಂಥ ವ್ಯಕ್ತಿ. ಇಂಥವ್ರಿಗೆ ಒಂದು ಅವಕಾಶ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅವರೊಂದು ಕಾರ್ಪೊರೇಟರ್ ಆಗಿ MLA ಆಗಿ ನೋಡಬೇಕಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಒಂದು ಅಂದ್ಕೊಂಡಿದ್ದೀವಿ. ಅವ್ರಿಗೆ ರಾಜಕೀಯದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತೇಳಿ ನಾವು ಭುವನೇಶ್ವರಿ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಮಂಜುನಾಥ್ BVS ಹುಟ್ಟುಹಬ್ಬ ಎಲ್ಲ ದೇವಸ್ಥಾನ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಒಳ್ಳೆ ಮನಸ್ಸಿಗೆ, ಒಳ್ಳೆ ಗುಣಕ್ಕೆ, ಒಳ್ಳೆ ವ್ಯಕ್ತಿತ್ವಕ್ಕೆ ಇವರಿಗೆ ಕಾಂಗ್ರೆಸ್ ಅವರು DK ಶಿವಕುಮಾರ್ ಆಗಲಿ, ಇಲ್ಲ ಸಿದ್ದರಾಮಯ್ಯ ಆಗಲಿ ಸೀಟ್ ಕೊಟ್ಟು ಎಲ್ಲ ಕೊಡಲಿ ಸೀಟ್ ಬೆಂಗಳೂರಲ್ಲಿ ನಾವು ಗೆಲ್ಲಿಸ್ತೀವಿ. ಸಂಪನ್ನಣ್ಣವ್ರ ಮಹಾರಾಜ ಹುಟ್ಟುಹಬ್ಬಕ್ಕೆ ಎಲ್ಲ ಸೇರಿರೋದು ಸ್ನೇಹಿತರಾಗಲಿ, ಬಂಧು ಬಳಗ ಆಗಲಿ, ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀರಾ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಡನ ಅಭಿಮಾನ, ಬಾಂಧವ್ಯ, ಒಡನಾಟ, ದೀನದವರು ಈ ಥರ ಆಶಾ ಕಿರಣ ಮುಂದಿನ ದಿನಗಳಲ್ಲಿ GBAಗೆ ಯಾವುದೇ ಕ್ಷೇತ್ರದಲ್ಲಾಗಲಿ ಎಲ್ಲೇ ಆಗಲಿ 17 ಸೀಟಲ್ಲಿ ಹೇಳ್ಕೊಟ್ರು ಏನು ಇವತ್ತು ಸ್ನೇಹಿತರು ಸೇರಿದ್ದೀವಿ ಯೂತ್ಸು, ಅದು ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಅದು ಬರಲ್ಲ. ವ್ಯಕ್ತಿತ್ವ
ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಪೊರೇಟ್ರಾಗಿ ಎತ್ಕೊಂಡ್ಬರೋ ಜವಾಬ್ದಾರಿ ಎಲ್ಲ ಸೇರಿರೋವಂಥ ಸ್ನೇಹಿತರಿಗೆ ಮುಖಾಂತರ ನಾನು ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.